1 ಗಂಟೆಗೆ ಮೊದಲಷ್ಟೇ ಮದುವೆಯಾಗಿದ್ದ ಭಾರತ ಮೂಲದ ಯುಎಸ್ಎಯಲ್ಲಿನ ಪೈಲಟ್ ಡೇವ್ ಫಿಜಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ನಿಧನರಾದರು. 26ರ ಪ್ರಾಯದ ಡೇವ್ ಫಿಜಿ ಈ ಹೆಲಿಕಾಪ್ಟರ್ ಅಪಘಾತದಲ್ಲಿ ಸಾವನ್ನಪ್ಪಿದ್ರೆ ಮದುಮಗಳು ಜೆಸ್ನಿ ಗಾಯಗೊಂಡು ಬಚಾವಾಗಿದ್ದಾರೆ. ಡೇವ್ ಫಿಜಿ ಕೇರಳ ಮೂಲದವರು. ಯುಎಸ್ಎಯ ಡೆಲ್ಟಾ ಏರ್ಲೈನ್ಸ್ನಲ್ಲಿ ಪೈಲಟ್ ಆಗಿದ್ರು. ಮದುವೆಯಾದ ಬೆನ್ನಿಗೆ ಡೇವ್ ಮತ್ತು ಜೆಸ್ನಿ ಮಧುಚಂದ್ರಕ್ಕೆ ಹೊರಟಿದ್ರು. ಡಾವ್ಸ್ನ ವಿಲ್ಲೆಯಲ್ಲಿ ಮದುವೆ ನಡೆದ ಸ್ಥಳದಿಂದ ಸ್ವಲ್ಪವೇ ದೂರದಲ್ಲಿ ಮರಗಳ ತೋಪಿನಲ್ಲಿ ಹೆಲಿಕಾಪ್ಟರ್ ಬಿದ್ದು ಹನಿಮೂನ್ ಅಂತ್ಯ ಕಂಡಿತ್ತು. ರಾಬಿನ್ಸನ್ ಆರ್-66 ಹೆಲಿಕಾಪ್ಟರ್ ಮೇಲೇರಿದ ಬೆನ್ನಿಗೆ ಪತನಗೊಂಡಿದೆ. ಹೆಲಿಕಾಪ್ಟರ್ ಹಾರಿಸಿದ ಪೈಲಟ್ ಹೆಸರು ತಿಳಿದು ಬಂದಿಲ್ಲವಾದರೂ ಆತ ಕೂಡ ಈ ಅಪಘಾತದಲ್ಲಿ ಮರಣಿಸಿದ್ದಾನೆ. ನರ್ಸ್ ವೃತ್ತಿಯ ಜೆಸ್ನಿ ಅಟ್ಲಾಂಟಾದಲ್ಲಿ ಮೆಟ್ರೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ರು. ಕೆಲವು ವರ್ಷದ ಹಿಂದೆ ನ್ಯೂ ಟೆಸ್ಟಾಮೆಂಟಿಘರ್ಜಿಯಲ್ಲಿ ಡೇವ್ ಹಾಗೂ ಜೆಸ್ನಿ ಭೇಟಿಯಾಗಿದ್ರು. ಹಿರಿಯರು ಮಾತನಾಡಿ ನಡೆದ ಮದುವೆಗೆ ಬಂದು ಔತಣ ಸವಿದಿದ್ದ 400 ಜನರು ಇನ್ನು ಅಲ್ಲಲ್ಲಿ ಸ್ಥಳದಲ್ಲಿರುವಾಗಲೇ ಸಾವು ಕಂಡಿದೆ. ಡೆಲ್ಟಾ ಏರ್ಲೈನ್ಸ್ನಲ್ಲಿ ಫಸ್ಟ್ ಆಫೀಸರ್ ಪೈಲಟ್ ಆಗಿದ್ದ ಮಗ ವೃತ್ತಿ ಮತ್ತು ಮದುವೆ ವಿಷಯದಲ್ಲಿ ಸಂತೋಷ ಹೊಂದಿದ್ದ. ಆದರದು ಇಷ್ಟು ಬೇಗ ಎಂದು ಶೋಕಿಸಿದ್ರು ತಂದೆ ಜಾರ್ಜ್ ಫಿಜಿ ಅವರು.